ಹಲೋ, ನಾನು ನಿಂಗೆ ಎಷ್ಟು ಸತಿ ಕಾಲ್ ಮಾಡಬೇಕು? ಬೆಳಗ್ಗಿಂದ 100 ಸತಿ ಫೋನ್ ಮಾಡಿದ್ದೀನಿ. ಫೋನ್ ಯಾಕೆ ಎತ್ತಿಲ್ಲ? ನಾನು ಕಾಲ್ ಮಾಡಿದಾಗ ಏನಕ್ಕೆ ಎತ್ತಿಲ್ಲ? ನಾನೇನಾದರೂ ನಿನಗೆ ನೆನಪಿದ್ದೀನಾ? ಇಲ್ಲ, ಅದು ಸ್ವಲ್ಪ ವರ್ಕ್ ವೀಸಲ್ಲಿ ಸ್ವಲ್ಪ ಟೆನ್ಷನ್ ಆಗಿದೆ ಅಷ್ಟೇ. ನಿನ್ನೆ ನನ್ನ ಬರ್ಡೇ ಇತ್ತು, ನೀನೊಂದು ವಿಷಯ ಆದರೂ ಮಾಡಿದ್ಯಾ? ಓ ಸಾರಿ. ನಿನ್ನ ಅವಶ್ಯಕತೆಗೆ ಮಾತ್ರ ನನ್ನಿಂದ ಬರ್ತೀಯಲ್ಲ, ನಿನಗೆ ನನ್ನ ಅವಶ್ಯಕತೆ ಬೇಡ ಅಲ್ವಾ? ಅದಕ್ಕೆ ನಾನು ನಿನಗೆ ಬೇಡ. ಇಲ್ಲ ಹಾಗೆಲ್ಲ ಅನ್ಕೋಬೇಡ. ಇಲ್ಲ ಕಣೋ, ನನಗೆ ನಿನ್ನ ಹತ್ರ ಇರೋಕ್ಕಾಗ್ತಿಲ್ಲ. ಬ್ರೇಕಪ್. ಏನು ಮಾತಾಡ್ತಿದ್ಯಾ? ಇಲ್ಲ ನನಗೆ ಆಗ್ತಾ ಇಲ್ಲ. ನಿನಗೆ ನನ್ನ ನೆನಪೇ ಇಲ್ಲ. ಬೇಡ, ಇಷ್ಟು ವರ್ಷದಿಂದ ಜೊತೆಗಿದ್ದು ಇವಾಗ ಸಡನ್ಲಿ ಮಾತಾದ್ರೆ ಆಗಲ್ಲ, ತಡ್ಕೊಳಕ್ಕಾಗಲ್ಲ. ಪ್ಲೀಸ್. ಅದೆಲ್ಲ ನಂಗೆ ಗೊತ್ತಿಲ್ಲ. ನನಗೆ ನೀನು ಬೇಡ ಅಷ್ಟೇ. ನಿನ್ನ ಕಡೆಯಿಂದ ಕಾಲ್ ಆಗಲಿ ಮೆಸೇಜ್ ಆಗಲಿ ಯಾವುದೂ ಬರಬಾರ್ದು. ಗುಡ್ ಬೈ. ಮದುವೆನೂ ಬೇಡ, ಮಕ್ಕಳು ಬೇಡ, ಈ ಸಂಸಾರನೇ ಬೇಡ. ಈ ಮದುವೆ ಮಾಡಿದ್ಮೇಲೆ ಎಲ್ಲ ಹಾಳಾಯಿತು. ನನಗೆ ನೀನೊಬ್ಳಿದ್ರೆ ಸಾಕು. ಸಾರಾಯ ಬಾಟ್ಲಿ. ಹೆಂಗಾನ ಮಾಡ ಹುಡುಗಿನ ಪಟಾಯಿಸ್ಬೇಕು ಮಚ್ಚ. ನಾನಿರೋರ್ಗು ನೀನು ಎದುರು ಬೇಡ ಮಚ್ಚ. ನಾನಿದ್ದೀನಿ ಕಣೋ, ನಿನ್ನ ಪರವಾಗಿ ನಾನಿದ್ದೀನಿ. ಆ ಹುಡುಗಿಗೆ ಹೆಂಗಾದ್ರೂ ಮಾಡಿ ಪಟಾಯಿಸ್ಕೊಡ್ತೀನಿ ಮಚ್ಚ ನೀನ್ ನಂಗೆ ಏನಾದ್ರೆ ಬೀಳ್ಸ್ಕೊಟ್ರೆ ದಿನ ಪಾರ್ಟಿ ಮಚ್ಚ. ಅಣ್ಣ ಓದಿಸಿ ಇವತ್ತು ಸೋತಿದ್ದೀನಣ್ಣ. ಒದ್ದೆ ಹೊಡಿತೀನಣ್ಣ, ಗೆಲ್ತೀನಣ್ಣ, ಅಂತ ಕೇಳ್ತೀನಣ್ಣ, ಗೆಲ್ತಿ ಮನೆ ಕಟ್ತೀನಣ್ಣ. ಅದು ಬಿಡು, ನೀನು ಅವನಿಗೆ ಹೊಡೆಯೋ ಕೆಲಸ ಮಾಡ್ತೀಯ ಇಲ್ವಾ? ಯಾರಿಗ? ಅವನಿಗೆ ಒದ್ದೆ ಹೊಡೆಯೋದಾಗ. ಸ್ವಾಮಿ ಏನಾರ ಇದ್ರೆ ಕೊಡಿ ಸ್ವಾಮಿ, ಕುಡಿಯಕ್ಕೆ ಸ್ವಾಮಿ. ನಿಮಗ್ ಕೇಳಿದೆ ಇನ್ಯಾರಿಗೆ ಕೇಳಿದೆ ಸ್ವಾಮಿ? ಬೇಡಪ್ಪೋ, ಹೋಗ್ತೀನೋ. ಬೇಡಪ್ಪ ಇನ್ನೇ ಬರ್ತಾರಪ್ಪ. ಒಂದು ಹುಡುಗಿಗೋಸ್ಕರ ನನ್ನ ಲೈಫ್ ಯಾಕೆ ಹಾಳು ಮಾಡ್ಕೋಬೇಕು? ನನ್ನನ್ನು ನಂಬ್ಕೊಂಡು ನನ್ನ ಫ್ಯಾಮಿಲಿ ಇದೆ. ನನ್ನ ಫ್ಯಾಮಿಲಿ ಚೆನ್ನಾಗಿದ್ರೆ ನನ್ನ ಲೈಫ್ ಕೂಡ ಚೆನ್ನಾಗಿರುತ್ತೆ. ಇನ್ನೊಂದು ಸತಿ ಲೈಫಲ್ಲಿ ಯಾವತ್ತೂ ತಪ್ಪು